ಪ್ರಹ್ಲಾದರಾಜರು ಮಾಡಿದ ಸಾಧನೆಗೆ ಬದರಿ ಕ್ಷೇತ್ರದಲ್ಲಿರುವಂತಹ ನಾರಾಯಣ ಪ್ರಹ್ಲಾದರಾಜರಿಗೆ ವರ ಕೊಡ್ತೇನೆ ಅಂತ ಹೇಳ್ತಾನೆ. ನಿಮಗೇನು ವರ ಬೇಕು ಕೇಳಿ. ನರಸಿಂಹ ಬಂದಾಗ ವರಗಳನ್ನ ಕೇಳಲಿಲ್ಲ ಪ್ರಹ್ಲಾದರಾಜರು, ಆದರೆ ನಾರಾಯಣನ ಬಳಿ ಹೋದಾಗ ವರವನ್ನ ಕೇಳಿದ್ದಾರೆ ಎನ್ನುತ್ತೆ ಪುರಾಣ. ಏನು ವರವನ್ನ ಕೇಳಿದ್ರು? ಮುಂದೆ ಘೋರವಾದ ಕಲಿಯುಗ, ಯಾರ ಮನಸ್ಸು ಕೂಡ ಅವರ ನಿಯಂತ್ರಣದಲ್ಲಿ ಇರೋದಿಲ್ಲ. ಎಲ್ಲರೂ ಕೂಡ ತುಂಬಾ ಅಸತ್ಕರ್ಮಗಳಲ್ಲಿ ಆಸಕ್ತರಾಗಿರ್ತಾರೆ. ಇಂಥ ಕಲಿಯುಗದಲ್ಲಿ ದೇವರು ಧರ್ಮ ಅನ್ನುವ ಶ್ರದ್ಧೆಯನ್ನು ಹುಟ್ಟಿಸುವಂತಹ ಶಕ್ತಿ ನನ್ನಲ್ಲಿ ಆವಾಹನೆ ಮಾಡುವಂತ ಬದರಿ ನಾರಾಯಣನಲ್ಲಿ ವರವನ್ನ ಪಡೆದು ಕಲಿಯುಗದಲ್ಲಿ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿದ್ದಾರೆ ಎನ್ನುವ ದಾಖಲೆ ಪುರಾಣಗಳಲ್ಲಿ ಇದೆ. ಪ್ರಹ್ಲಾದರಾಜರು ಕಲಿಯುಗದ ಮಂದಿಗೋಸ್ಕರ ಅವತಾರ ಮಾಡಿದ್ದಾರೆ. ನಾವೆಲ್ಲ ಹುಟ್ಟುವುದು ನಮ್ಮ ಬದುಕಿಗಾಗಿ, ಆದರೆ ರಾಘವೇಂದ್ರ ಸ್ವಾಮಿಗಳ ಅವತಾರ ಮಾಡಿದ್ದು ನಮ್ಮೆಲ್ಲರ ಬದುಕಿಗಾಗಿ ಹೊರತು ಅವರ ಬದುಕಿಗಾಗಿ ಅಲ್ಲ. ಬದುಕನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಿದ ಒಂದು ಪವಿತ್ರವಾದ ವ್ಯಕ್ತಿತ್ವ ರಾಘವೇಂದ್ರ ಸ್ವಾಮಿಗಳದ್ದು.